ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಚೆಸ್ ಆಡ್ತಿರ್ಬೇಕಾದ್ರೆ ಜ್ಯೋತಿಕಾ ಈ ಕಡೆ ಗುರಾಯಿಸ್ಕೊಂಡು ಏನೂ ಮಾಡೋಕ್ಕೆ ಅಂತ ದೀಪು ಹತ್ರ ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಅವಳ ಆತ್ಮ ಎದುರುಗಡೆ ಬರುತ್ತೆ. ಯಾರು ನೀನು? ನಾವು ಟ್ವಿನ್ಸೇ ಅಲ್ಲ ಅಂದಮೇಲೆ ನೀನು ಯಾರು ಅಂತ ಅನ್ಬೇಕಾದ್ರೆ, ಏ ದಡ್ಡಿ, ನಾನು ನಿನ್ನ ಆತ್ಮ ಕಣೆ ಅಂತ ಅಂದಾಗ, ನೀನೇನಕ್ಕೆ ಬಂದಿದ್ದೀಯಾ ಅಂತ ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ಅಲ್ಲ, ಅಷ್ಟಕ್ಕೂ ನೀನೇನಕ್ಕೆ ದೀಪು ನೋಡಿಕೊಂಡು ಏನು ಮಾಡೋಕ್ಕೆ ಬಂದೆ, ಹಾಗೆ ಸುಮ್ಮನೆ ಏನಕ್ಕೆ ನಿಂತಿದ್ದೀಯಾ ಅಂತ ಅಂದಾಗ, ಏನಿಲ್ಲ ಸುಮ್ಮನೆ ಹಾಗೆ ದೀಪನ ನೋಡ್ತಿದ್ದೆ ಅಂತ ಜ್ಯೋತಿಕಾ ಹೇಳ್ತಾ ಇದ್ದರೆ, ಅವಳ ಆತ್ಮ ಹೇಳ್ತಾ ಇರುತ್ತೆ, ನಿನಗೂ ದೀಪು ಥರ ಮಗು ಬೇಕು ಅಂತ ಆಸೆ ಆಗಿದೆಯಾ ಅಂತ ಅನ್ಬೇಕಾದ್ರೆ, ಚೇಚೆ ಇಲ್ಲಪ್ಪ, ನನಗೆ ಆ ಥರ ಆಸೆ ಯಾವತ್ತೂ ಆಗಿಲ್ಲ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹಾಗೆ ಆ 8 ಕಿಡ್ಸ್ ನೀನೇನೋ ಹೇಳ್ತಿದೆಯಲ್ಲ ಅಂತ ಅಂದಾಗ, ಇನ್ನೇನು ಮಾಡಲಿ ಜ್ಯೋತಿಕಾ, ನಿನಗೆ ಗೆಲ್ಲಕ್ಕೆ ಬೇಕಾಗಿರೋ ಅಸ್ತ್ರ ನಿನ್ನ ಕಣ್ಮುಂದೆ ಇದೆಯಲ್ಲ, ಏನಕ್ಕೆ ಪೆದ್ದಿ ಥರ ಯೋಚನೆ ಮಾಡ್ತಿದೀಯಾ ಅಂತ ಆತ್ಮ ಹೇಳ್ತಾ ಇದ್ದರೆ ತುಂಬ ಶಾಕಾಗಿ ದೀಪು ಕಡೆ ನೋಡ್ತಾ ಇರ್ತಾಳೆ. ಹಾಗೆ ಜೊತೆಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿ, ವಾಟ್ ಏನು ಹೇಳ್ತಿದ್ಯಾ ಒಂದು ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳು ಅಂತ ಅಂದಾಗ ಜ್ಯೋತಿಕಾ ಆತ್ಮ ಹೇಳ್ತಾ ಇರುತ್ತೆ, ಈ ದೀಪುನೇ ತಾನೇ ಸಿದ್ದು ಮತ್ತು ಶಾರದಾ ಬಾಂಡಿಂಗ್ ಈ ರೀತಿ ಬೆಳೆಯೋ ಹಾಗೆ ಮಾಡಿದ್ದು, ಈ ದೀಪುನೇ ಹೋಗಿ ಅವ್ರ ಬಾಂಡಿಂಗ್ ಹಾಳಾಗೋ ರೀತಿ ಮಾಡಿದರೆ ಹೇಗಿರುತ್ತೆ ಅಂತ ಅಂದಾಗ, ಸೂಪರ್ ಐಡಿಯಾ ಅಂತ ದೀಪು ಕಡೆ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಮತ್ತೆ ಕೇಳ್ತಾ ಇರ್ತಾಳೆ, ಅಪ್ಪ ಅಮ್ಮ ಅಂತ ಅಂದರೆ ಪ್ರಾಣನೇ ಬಿಡ್ತಾಳೆ, ಇವಳು ಹೋಗಿ ಹೋಗಿ ಅವರಿಬ್ಬರನ್ನ ದೂರ ಮಾಡ್ತಾಳ ಅಂತ ಅನ್ಬೇಕಾದ್ರೆ, ವೈ ನಾಟ್, ಯಾಕಾಗಲ್ಲ? ಎಷ್ಟೋ ಮಕ್ಕಳು ಅಪ್ಪ ಅಮ್ಮನಿಂದ ದೂರ ಆಗಿದ್ದಾರೆ, ಅವ್ರ ಮಕ್ಕಳನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದರೆ ಖಂಡಿತ ಇವಳು ದೂರ ಮಾಡೇ ಮಾಡ್ತಾಳೆ ಅಂತ ಆತ್ಮ ಹೇಳ್ಕೊಡ್ತಾ ಇರುತ್ತೆ. ಹಾಗೆ ಮೊದಲು ದೀಪು ಜೊತೆ ತುಂಬ ಕ್ಲೋಸ್ ಆಗು, ಆಮೇಲೆ ಅವಳು ನಿನ್ನ ಕಡೆ ಬರೋ ಹಾಗೆ ಮಾಡ್ಕೊ, ಆಮೇಲೆ ಅವ್ರ ಅಪ್ಪ ಅಮ್ಮನ ದೂರ ಮಾಡು ಅಂತ ಅಂದಾಗ, ವಾವ್ ಸೂಪರ್ ಐಡಿಯಾ ಹೇಳ್ಕೊಟ್ಟೆ, ನನಗಿದು ಮುಂಚೆ ಗೊತ್ತೇ ಇರಲಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದಾಗ, ಆಲ್ ದ ಬೆಸ್ಟ್ ಅಂತ ಹೇಳಿ ಅವಳ ಆತ್ಮ ಹೊರಟೋದಾಗ ದೀಪುನ ನೋಡಿ ಸಿಕ್ಕಾಬಟ್ಟೆ ಗುರಾಯಿಸ್ತಾ ಇರ್ತಾಳೆ. ಹಾಗೆ ದೀಪು ಚೆಸ್ ಆಡ್ತಿರ್ಬೇಕಾದ್ರೆ ಜ್ಯೋತಿಕಾ ಹತ್ರ ಬಂದ್ಬಿಟ್ಟು, ಹಾಯ್ ದೀಪು, ಏನು ಮಾಡ್ತಿದ್ದೀಯಾ, ಒಬ್ಬಳೇ ಚೆಸ್ ಆಡ್ತಿದ್ದೀಯಲ್ಲ, ನಾನು ಬರಲ್ಲ ಅಂತ ಅಂದಾಗ, ಬೇಡ ಬೇಡ ನಾನು ಒಬ್ಬಳೇ ಆಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಚೆಸ್ ಯಾರಾದರೂ ಒಬ್ಬರೇ ಆಡ್ತಾರಾ? ವಟಾರದಲ್ಲಾದರೆ ತುಂಬ ಜನ ಫ್ರೆಂಡ್ಸ್ ಇದ್ದರು, ಇಲ್ಲಿ ನಿನಗೆ ಯಾರೂ ಇಲ್ಲ, ನಾನು ಜಾಯಿನ್ ಆಗಲ್ಲ ಅಂತ ಜೊತೆಗೆ ಕೇಳ್ತಿರ್ಬೇಕಾದ್ರೆ, ಬೇಡ ಬೇಡ, ನಿನ್ನ ಸಹವಾಸ ನಿಮ್ಮ ಫ್ರೆಂಡ್ಶಿಪ್ನ ಮಾಡಬಾರ್ದಂತ ಅಮ್ಮ ನನಗೆ ಹೇಳಿದ್ದಾರೆ, ನೀವು ನನ್ನ ಹತ್ರ ಬರಬೇಡಿ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಮಾಧಾನ ಮಾಡಿಕೊಂಡು, ಬಾಪುಟ, ನಮ್ಮ ಏನು ಸುಮ್ಮನೆ ತಮಾಷೆಗೆ ಅಂತಿದ್ದಾರೆ, ನನ್ನ ಮೊಬೈಲಲ್ಲಿ ತುಂಬ ವೆರೈಟಿ ಗೇಮ್ಗಳಿದೆ, ನಿನಗೆ ಆಟ ಆಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಹಾಗೆ ನಾವು ಕಾರಲ್ಲಿ ಸುತ್ತಾಡ್ಕೊಬರೋಣ, ನಿನಗೆ ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ, ಬಾ ಪ್ಲೀಸ್ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬಿಡಿ ನನ್ನನ್ನು ಒಂದ್ಸಲ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ವಾ, ನಿಮ್ಮ ಜೊತೆ ಬರೋಕ್ಕೆ ನನಗಿಷ್ಟ ಇಲ್ಲ, ದುಷ್ಟರನ್ನ ಕಂಡ್ರೆ ದೂರ ಇಡಬೇಕು ಅಂತ ಅಮ್ಮ ಹೇಳಿದ್ದಾರೆ ಅಂತ ಕೈನ ಕಿತ್ಕೊಂಡು ದೀಪು ಓಡೋಗ್ತಾ ಇದ್ದರೆ, ಶಿಟ್ ಮೈ ಫುಟ್, ಇವಳು ಏನು ಅಂದ್ಕೊಂಡಿದ್ದಾಳೆ ನನ್ನನ್ನು, ಎಷ್ಟು ದಿಮಾಕು, ಇವಳು ತಲೆಗೆ ಶಾರದೆ ಏನೇನೋ ತುಂಬಿದ್ದಾಳೆ, ಹಂಗಾಗಿ ಈ ಚಿಕ್ಕ ಹುಡುಗಿ ಸಹ ನನ್ನ ಮಾತು ಕೇಳ್ತಿಲ್ಲ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ದೀಪು, ಈ ಮನೆಯಿಂದ ನಿನ್ನನ್ನು ಹಾಗೆ ನಿಮ್ಮ ಮಮ್ಮನ್ನ ಯಾವ ರೀತಿ ಓಡಿಸ್ತಾ ಇರ್ತೀನಿ ನೋಡು ಅಂತ ಅಂದ್ಕೊಂಡು ಅಲ್ಲಿ ಚೆಸ್ನ ನೋಡಿರ್ತಾಳೆ. ಚೆಸ್ನ ನೋಡಿ ಸಿಕ್ಕಾಪಟ್ಟೆ ಕೋಪದಿಂದ ಎಲ್ಲನೂ ಬಿಸಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತನೂ ಸಹ ಶಾರದನ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಕೋಪದಿಂದ ಬೈತಾ ಇರ್ತಾಳೆ. ಏನೇ ಶಾರದಾ, ನನ್ನ ಮನೆಗೆ ಬಂದು ಜಾಂಡ ಊರ್ಬೇಕು ಅಂತ ಅಂದ್ಕೊಂಡಿದ್ಯಾ? ನೋಡ್ತಾ ಇರಿ ನಿನ್ನನ್ನು ಯಾವ ರೀತಿ ಮನೆಯಿಂದ ಆಚೆ ಓಡಿಸ್ತೀನಿ, ಇವೆಲ್ಲ ಮಾರಕ ವಸ್ತುಗಳ ಕಣೆ, ನಿನ್ನ ಓಡಿಸೋಕ್ಕೆ ಮಾಡಿರೋ ಪ್ಲ್ಯಾನ್ ಮಾಡಿರೋ ಅಸ್ತ್ರಗಳು ಅಂತ ಏನನ್ನೋ ಚೀಟಿನ ಬರ್ಕೊಂಡು ಬವಲೆಲ್ಲ ಹಾಕ್ಕೊಂಡು ಕೋಪದಿಂದ ಶಾರದನ ಬೈಕೋತಾ ಇರ್ತಾಳೆ. ಹಾಗೆ ಒಂದು ಚೀಟಿ ಎತ್ಕೋತಾಳೆ, ಅದರಲ್ಲಿ ಬರ್ತಿದ್ದನ್ನು ನೋಡಿ ನಿನಗೆ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಅಡುಗೆ ಮನೇಲಿ ತಿಂಡಿ ಮಾಡ್ತಾ ಇರಬೇಕಾದ್ರೆ ದೀಪು ಬರ್ತಾಳೆ. ಅಮ್ಮ, ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ಅಂದಾಗ, ಹೌದು ತುಂಬ ಚೆನ್ನಾಗಿದ್ದೀವಲ್ಲ, ಅದಕ್ಕೆ ದೊಡ್ಡ ಮನೆ ಇದೆ ಅಂತ ಅಂದಾಗ, ಹೌದು ಅಮ್ಮ ದೊಡ್ಡದಾಗಿ ಇದೆ, ತುಂಬ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ, ತಾತನೇ ಎಲ್ಲ ಪ್ಲ್ಯಾನ್ ಮಾಡಿ ಕಟ್ಸಿರೋದಲ್ವ, ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಮ್ಮ, ಈ ಮನೆ ಮಾತ್ರ ದೊಡ್ಡದಾಗಿದೆ, ಆದರೆ ನನಗೆ ಆಟ ಆಡೋಕ್ಕೆ ಜನ ಇಲ್ಲ, ಆಟ ಆಡೋಕ್ಕೆ ಜಾಗ ಮಾತ್ರ ಇದೆ ಅಂತ ಅಂದಾಗ, ಓ ಹಾಗಾದರೆ ನಿನಗೆ ಆಟ ಆಡೋಕ್ಕೆ ಯಾರನ್ನು ಕರ್ಕೊಬರಲಿ ಅಂತ ಅಂದಾಗ, ಹೋಗಮ್ಮ ಸುಮ್ಮನೆ, ವಠಾರದಲ್ಲಿ ತುಂಬ ಜನ ಇದ್ದರು, ಆದರೆ ಇಲ್ಲಿ ಯಾರೂ ಆಟ ಆಡೋಕ್ಕೆ ಬರಲ್ವಲ್ಲಮ್ಮ, ಅಜ್ಜಿ ತಾತ ಎಲ್ಲ ಇದ್ದಾರೆ, ಆದರೆ ಯಾರು ನನ್ನ ಜೊತೆ ಆಟ ಆಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಿಚನ್ ಒಳಗಡೆ ಸುಮಿತ್ರ ಬರ್ತಾಳೆ. ಸುಮಿತ್ರನ ನೋಡಿ ಶಾರದಾ, ಅಲ್ಲ ದೀಪು, ಇವಾಗ ನೀನು ದೇವಸ್ಥಾನಕ್ಕೆ ಒಬ್ಬಳೇ ಹೋಗ್ತೀಯಾ, ಆವಾಗ ನಿನಗೇನಾದರೂ ಬೇಜಾರಾಗುತ್ತಾ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ ನಾನು ಈ ದೇವಸ್ಥಾನಕ್ಕೆ ಹೋದರೆ ಬೇಜಾರಾಗಲ್ಲ ಅಂತ ಅಂದಾಗ, ಈ ಮನೆಯೂ ದೇವಸ್ಥಾನ ಇದ್ದಂಗೆ ಅಂದಾಗ, ಏನಮ್ಮ ಇದು ದೇವಸ್ಥಾನ ಇದ್ದಂಗೆ, ಇಲ್ಲಿ ಯಾರು ದೇವ್ರುಗಳು ಅಂತ ಕೇಳ್ತಿರ್ಬೇಕಾದ್ರೆ,
ನಿಮ್ಮ ತಾತ ಶಿವನಾರಾಯಣ ಹಾಗೆ ದಶರಥ ಅಂಕಲ್, ಸುಮಿತ್ರಮ್ಮ ಇವರೆಲ್ಲ ನಮ್ಮ ಪಾಲಿಗೆ ದೇವರಿದ್ದಂಗೆ ಅಂತ ಅಂದಾಗ ಈ ಕಡೆ ಸುಮಿತ್ರ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಏನೋ ತೊಗೊಂಡು ಹೊರಟೋಗ್ತಾ ಇದ್ದರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಕೋಪ ಮಾಡಿಕೊಂಡು ಕಿಚನ್ ಒಳಗಡೆ ಪಾರಿಜಾತ ಬರ್ತಾಳೆ. ಅಷ್ಟೊತ್ತಿಗೆ ದೀಪ ಹೇಳ್ತಿರ್ತಾಳೆ, ಈ ಮನೇಲಿ ದೇವ್ರಿದ್ದಾವೆ, ಹಾಗಾದರೆ ದೇವ್ರಿರೋ ಜಾಗದಲ್ಲಿ ದೆವ್ವನೇ ಇರ್ತವೆ ಅಂತ ಹೇಳ್ತಾರಲ್ಲಮ್ಮ, ಈ ಮನೇಲಿ ದೆವ್ವ ಯಾರು ಅಂತ ಅನ್ಬೇಕಾದ್ರೆ ಪಾರಿಜಾತ ಸಡನ್ನಾಗಿ ಅಲ್ಲಿದ್ದೊಂದು ಫ್ಲವರ್ನ ಬೀಳಿಸ್ಬಿಡ್ತಾಳೆ. ಟಣ್ಣಂತ ಶಬ್ದ ಆಗಿದ ತಕ್ಷಣ ಇದೇನಮ್ಮ ಈ ಮನೇಲಿ ದೆವ್ವಗಳು ಬಂದ್ವಾ ಅಂತ ಅಂದಾಗ ಪಾರಿಜಾತ ಕೋಪ ಮಾಡಿಕೊಂಡು ದೆವ್ವಲ್ಲ ಕಣೆ ನಾನು ದೂಕಿದ್ದು ಅಂತ ಬೈಕೊಂಡು ಬರ್ತಾಳೆ. ಹಾಗೆ ದೀಪು ಅಜ್ಜಿ ನೀವಾ, ನಾನೆಲ್ಲ ದೆವ್ವ ಅಂತ ಅನ್ಕೊಂಡಿದ್ದೆ ಅಂತ ಅಂದಾಗ ಮನೆಗಳಿಗೆ ಯಾಕೆ ದೆವ್ವಗಳು ಬರ್ತವೆ ಅರ್ಥ ಆಗಲ್ವಾ ಅಂತ ಅನ್ಬೇಕಾದ್ರೆ ಶಾರದಾ ಹೌದು ದೀಪು, ಮನೆಗಳಿಗೆ ದೆವ್ವಗಳು ಬರಲ್ಲ, ಗುಟ್ಟಾಗಿ ಓಡಾಡ್ಕೊಂಡಿರೋ ಮನುಷ್ಯರುಗಳು ದೆವ್ವದ ಥರ ಕಾಣ್ತಾರೆ ಅಂತ ಅಂದಾಗ ಪಾರಿಜಾತ ಕೋಪ ಮಾಡಿಕೊಂಡು ಏನು ನಿನ್ನ ಮಾತಿನ ಅರ್ಥ, ಏನೇ ಹೇಳ್ಕೊಡ್ತಿದ್ಯಾ ನೀನು ಆ ಹುಡುಗಿಗೆ, ಚಿಕ್ಕ ಮಕ್ಕಳಿಗೆ ಸುಳ್ಳು ಹೇಳೋದನ್ನು ಕಲಿಸ್ಬೇಡ ಕಣೆ ಅಂತ ಅಂದ್ಬಿಟ್ಟು ಹೋಗ್ಲಿ ಏನು ಮಾಡ್ತಿದ್ದೀಯ ಅಡುಗೆಗೆ ಅಂದಾಗ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಚಟ್ನಿ ಎಲ್ಲ ಆಗಿದೆ, ಒಂದು 5 ನಿಮಿಷ ಎಲ್ಲನೂ ಊಟಕ್ಕೆ ಕರಿತೀನಿ ಅಂತ ಶಾರದಾ ಹೇಳಿ ಹೊರಟೋಗ್ತಿದ್ರೆ ದೀಪನ ಕೈ ಹಿಡ್ಕೊಂಡು ಪುಟಾಣಿ ನಿಮ್ಮ ಅಮ್ಮನಿಗೆ ನೀನು ಇಲ್ಲಿ ಸಹಾಯ ಮಾಡ್ತಾ ಇದ್ದ, ಹಾಗಾದರೆ ನಾನೊಂದು ಕೆಲಸ ಹೇಳ್ತೀನಿ ಮಾಡೆ ಅಂತ ಅಂದಾಗ ದೀಪು ಪಾರಿಜಾತ ಕೈಯಿಂದ ಬಿಡಿಸ್ಕೊಂಡು ಅಮ್ಮ ನಾನು ಬಂದೆ ಅಂತ ಓಡೋಗ್ತಾ ಇರ್ತಾಳೆ. ಹಾಗೆ ಪೀಡೆಗಳು ತೊಲಗಿದ್ವಿ, ಅಂತೂ ಇಂತೂ 2 ಪೀಡೆಗಳನ್ನು ಮನೆಯಿಂದ ಆಚೆ ಹಾಕಬೇಕು, ಇವಾಗ ನನಗೆ ದಾರಿ ಈಸಿ ಆಗಿದೆ ಅಂತ ಅಂದ್ಬಿಟ್ಟು ಓವನ್ಗೆ ಎಕ್ಸ್ಟ್ರಾ ಕಲೆಕ್ಷನ್ ಕೊಟ್ಬಿಟ್ಟು ಶಾರದಾ ಮುಟ್ಟಿದ ತಕ್ಷಣ ಕರೆಂಟ್ ಹೊಡಿಲಿ ಅಂತ ಅಂದ್ಬಿಟ್ಟು ಏನೋ ಮೆಕ್ಯಾನಿಕ್ ಕೆಲಸನ ಮಾಡಿಬಿಟ್ಟು ಆದಷ್ಟು ಬೇಗ ಇವಳು ಪೀಡೆ ಮನೆಯಿಂದ ತೊಲಗ್ತಾಳೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಶಾರದಾ ಎಲ್ಲರಿಗೂ ಸಹ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರನ್ನೂ ಕೂರಿಸಿ ಊಟ ಬಡಿಸ್ತಿರ್ಬೇಕಾದ್ರೆ ತಾತ ಮತ್ತು ಸುಮಿತ್ರ ಏನು ಮಾತಾಡದೆ ಸೈಲೆಂಟಾಗಿ ಕೂತಿರ್ತಾರೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇವಾಗ ನೋಡು ಶಾರದನಿಗೆ ಏನು ಮಾಡ್ತೀನಿ ಅಂತ ಅಂದಾಗ ಅದೇನು ಪ್ಲ್ಯಾನ್ ಮಾಡಿದ್ದೀರಾ ಹೇಳಿದ್ರಾನಿ ಅಂತ ಅಂದಾಗ ಹೇಳಲ್ಲ ನೀನೇ ನೋಡಿ ಮಜಾ ತಗೋ ಅಂತ ಅಂದ್ಬಿಟ್ಟು ಓವನಲ್ಲಿ ಏನೋ ಸೀದ್ರ ಸ್ಮೆಲ್ ಬರ್ತಿದೆ ಅದೇನು ನೋಡು ಅಂತ ಅನ್ಬೇಕಾದ್ರೆ ಇರಿ ನಾನು ನೋಡ್ತೀನಿ ಅಂತ ಶಾರದಾ ಹೋಗ್ತಾ ಇರ್ತಾಳೆ. ಹಾಗೆ ಶಾರದಾ ಓವನ್ ಆಫ್ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವಳು ಎಕ್ಸ್ಟ್ರಾ ವೈರ್ ಬಿಟ್ಟು ಶಾರದಾ ಸತ್ತೋಗಂಗೆ ಮಾಡಿರೋದ ನೋಡಿ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ. ಆದರೆ ಪಾರಿಜಾತ ಮಾತ್ರ ಸಿಕ್ಕಾಬಟ್ಟೆ ಖುಷಿಯಿಂದ ನೋಡ್ತಾ ಇರೋ ಗೋಲ್ಡಿ ಸ್ವಲ್ಪ ಹೊತ್ತು ಕರೆಂಟ್ ಹೊಡೆದಿರೋ ಕಾಗೆ ಥರ ಆಗ್ತಾಳೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಪಾರಿಜಾತ ಗೋಲ್ಡಿಗೆ ಹೇಳ್ತಾ ಇದ್ರೆ ಶಾರದಾ ಇನ್ನೊಂದು ಕಡೆ ಹೋಗಿ ಲೈಟ್ನ ಸಡನ್ನಾಗಿ ಆಫ್ ಮಾಡಿದರೆ ಇವರಿಗೆಲ್ಲ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಕರೆಂಟ್ ಹೋಗಿದ್ದನ್ನು ನೋಡಿ ತಾತ ಇದೇನಿದು ಯಾವತ್ತೂ ಮನೇಲಿ ಕರೆಂಟ್ ಹೋಗಿರ್ಲಿಲ್ವಲ್ಲ ಈ ರೀತಿ ಆಯ್ತಲ್ಲ ಅಂತ ಅಂದಾಗ ಅದೇನು ನೋಡ್ಕೊ ಬರ್ತೀನಿ ಅಂತ ಸಿದ್ದು ಎದ್ದೋಗ್ತಿರ್ಬೇಕಾದ್ರೆ ಸರ್ ಬೇಡ ಒಂದು 10 ನಿಮಿಷ ಸುಮ್ಮನೆ ಇರಿ ಅಂದಾಗ ಏನಾಯ್ತಮ್ಮ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಯಾವುದೋ ಒಂದು ಕೆಟ್ಟ ಪ್ರಾಣಿ ಓವನ್ನು ಸುಟ್ಟೋಗ್ಲಿ ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗಲಿ ಅಂತ ವೈರೆಲ್ಲನ್ನು ಕೆಳಗಡೆ ಬಿಟ್ಟಿದೆ, ಸೊ ಹಂಗಾಗಿ ನಾನು ಅದನ್ನೆಲ್ಲವ ನಿಭಾಯಿಸೋಕ್ಕೋಸ್ಕರ ಆಫ್ ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಉರಿಯತ್ಕೋತಾ ಇರುತ್ತೆ. ಹಾಗೆ ಜೊತೆಗೆ ಹೇಳ್ತಾ ಇರ್ತಾಳೆ, ಹಾಗಾದರೆ ಇವಾಗ ಊಟ ಮಾಡೋಕ್ಕಾಗಲ್ವಾ ಅಂತ ಅನ್ಬೇಕಾದ್ರೆ ಒಂದು ಐಡಿಯಾ, ನಾವು ಒಟ್ಟಾರದಲ್ಲಿ ಕರೆಂಟ್ ಹೋದಾಗ ಎಲ್ಲರೂ ಸಹ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಊಟ ಮಾಡಿದ್ವಲ್ಲ ಆ ರೀತಿ ಮಾಡೋಣ ಅಪ್ಪ ಅಂತ ಅಂದಾಗ ಗುಡ್ ಐಡಿಯಾ ಅಂತ ಅಂದ್ಬಿಟ್ಟು ಸಿದ್ದು ಶಾರದಾ ಹೋಗಿ ಕ್ಯಾಂಡಲ್ ತಂದು ಎಲ್ಲ ಕಡೆ ಹಚ್ಚುತ್ತಾರೆ. ಅವಾಗ ಸೂಪರಾಗಿದೆ ಅಲ್ವಾ ಆರತಿ ಅಕ್ಕ, ಎಷ್ಟು ಬೆಳಕು ಬಂತು ನೋಡಿ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಐಡಿಯಾ ಅಂತ ಅಂದಾಗ ಬನ್ನಿ ಎಲ್ಲರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಖುಷಿಯಿಂದ ಸಿದ್ದು ಪಕ್ಕ ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತ ಕೂತ್ಕೋತಿದ್ರೆ ಈ ಕಡೆ ಸುಮಿತ್ರ ಅವಳು ಬಂದು ಕೂತಿರೋದನ್ನ ನೋಡಿ ಎದ್ದು ನಿಂತ್ಕೋತಾಳೆ. ಹಾಗೆ ಶಾರದಾ ಬೇಜಾರು ಮಾಡಿಕೊಂಡು ನಿಂತಿರ್ಬೇಕಾದ್ರೆ ಸುಮಿತ್ರ ಎದ್ದು ಕೈ ತಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಮ್ಮ ಎದ್ದೋಗ್ಬೇಡಿ ನೀವು ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮಿತ್ರನ ಕೂರಿಸಿ ಊಟ ಬಡಿಸ್ತಿರ್ಬೇಕಾದ್ರೆ ಸಿದ್ದು ಎದ್ದೋಗ್ತಾ ಇರ್ತಾನೆ. ಸರ್ ಪ್ಲೀಸ್ ನನಗೋಸ್ಕರ ಕೂತ್ಕೊಂಡು ನೀವು ಊಟ ಮಾಡಿ ಅಂತ ಅಂದ್ಬಿಟ್ಟು ಶಾರದಾ ಎಲ್ಲರಿಗೂ ಊಟ ಬಡಿಸಿ ಕೊನೆಗೆ ತಾನೊಬ್ಬಳೇ ಊಟ ಮಾಡ್ತಾ ಇದ್ರೆ ಪಾರಿಜಾತ ಜೊತೆಗನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೆಗೆ ನವೀನ ಬಂದ್ಬಿಟ್ಟು ಅಪ್ಪ ಎಲ್ಲಿದ್ದೀರಾ, ನಾನು ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕು ಕೊಡಿ ಅಂತ ಪಾಲಾಕ್ಷನ ಹುಡುಕ್ತಾ ಇರ್ತಾನೆ. ಎಲ್ಲಿ ಹುಡುಕಿದ್ರು ಸಹ ಅಪ್ಪ ಕಾಣ್ದಲ್ಲಿರಬೇಕಾದ್ರೆ ನನ್ನ ಒಟ್ಟಿಗೆ ಏನಾದರೂ ಬಾಟ್ಲು ಹೋಗಲಿಲ್ಲ ಅಂತ ಅಂದರೆ ನನಗೆ ನಿದ್ದೆನೇ ಬರಲ್ಲ, ಏನಪ್ಪ ಮಾಡೋದು ಇವತ್ತು ಕುಡಿಯೋಕ್ಕೆ ಏನು ಮಾಡೋದು, ಈ ಅಪ್ಪ ಬೇರೆ ಹಾಳಾಗಿ ಎಲ್ಲೂ ಕಾಣ್ತಿಲ್ಲ, ಬೆಳಗಿಂದ ಎಲ್ಲಿ ಹೋದ್ರು ಅಂತ ಫೋನ್ ಮಾಡ್ತಿದ್ರೆ ಫೋನು ನಾಟ್ ರೀಚಬಲ್ ಆಗ್ತಿರುತ್ತೆ, ಇನ್ನು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರೂಮಲ್ಲಿ ಫೇಶಿಯಲ್ ಎಲ್ಲ ಮಾಡಿಕೊಂಡು ಫೇಶಿಯಲ್ ಪ್ಯಾಕ್ ಮಾಡಿಕೊಂಡು ಜ್ಯೋತಿಕಾ ಸಾಂಗ್ ಹಾಕೊಂಡು ಕೂತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ. ಏನು ಕರ್ಮ ಗೋಲ್ಡಿ ಇದು ಅಂತ ಅನ್ಬೇಕಾದ್ರೆ ನೋಡು ಗ್ರಾನಿ ಹಳೆ ಸೀರಿಯಲೆಲ್ಲ ನೋಡಿಕೊಂಡು ನೀನು ಈ ಥರ ಡಬ್ಬ ಐಡಿಯಾ ಯೂಸ್ ಮಾಡಿದರೆ ಏನು ವರ್ಕ್ ಆಗಲ್ಲ, ಏನಾದರೂ ಇನೋವೇಟಿವ್ ಆಗಿ ನೀನು ಯೋಚನೆ ಮಾಡು ಅಥವಾ ನಿನ್ನ ಮೊಬೈಲಲ್ಲಿರೋ AI ಆ್ಯಪ್ನ ಕೇಳು ಏನಾದರೂ ಸಖತ್ತಾಗಿರೋ ಐಡಿಯಾ ಕೊಡುತ್ತೆ ಅಂತ ಅಂದಾಗ ಏನು ನನ್ನ ಮೊಬೈಲ್ ಅಷ್ಟೊಂದು ಥರ ಐಡಿಯಾ ಕೊಡುತ್ತಾ ಅಂತ ಮೊಬೈಲ್ ತೆಗಿತಿರ್ಬೇಕಾದ್ರೆ ಅಷ್ಟೊತ್ತಿಗೆ ನವೀನ ಅಜ್ಜಿಗೊಂದ್ಸಲ ಕಾಲ್ ಮಾಡಿ ಅಪ್ಪ ಎಲ್ಲಿಂದ ಕೇಳೋಣ ಅಂತ ಕಾಲ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರಿಜಾತ ಇದೇನಿದು ನವೀನ ಕಾಲ್ ಮಾಡ್ತಿದ್ದೇನೆ ಅಂತ ಅಂದಾಗ ನವೀನ ಆರಾಮಾಗಿದೆಯೇನು ಏನಾಯಿತು ಅಂತ ಅಂದಾಗ ನಾನು ಆರಾಮಾಗಿದ್ದೀನಿ ಅಜ್ಜಿ, ಅಪ್ಪ ಏನಾದರೂ ಸಿಕ್ಕಿದ್ರಾ, ಬೆಳಗಿಂದ ಅಪ್ಪ ಕಾಣ್ತಿಲ್ಲ, ಎಲ್ಲ ಕಡೆ ಹುಡುಕ್ತಿದ್ದೀನಿ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ಫೋನು ಸ್ವಿಚ್ ಆಫ್ ಅಂತ ಅಂದಾಗ
ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಏನು ಪಾಲಾಕ್ಷ ಎಲ್ಲೂ ಕಾಣ್ತಿಲ್ವಾ ಅಂತ ಅಂದಾಗ ಆ ಮಾತನ್ನ ಕೇಳಿಕೊಂಡು ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ, ಇದೇನಿದು ಗೋಲ್ಡಿ ನವೀನ ಈ ರೀತಿ ಅಂತಿದ್ದಾನೆ, ನೀನೇನಾದರೂ ಪಾಲಾಕ್ಷಿ ನೋಡ್ದ ಮೀಟ್ ಮಾಡ್ದ ಅಂತ ಅನ್ಬೇಕಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಎಲ್ಲ ಸರಿ ಹೋಯ್ತು ಅಂತ ಅನ್ಬೇಕಾದ್ರೆ ಇವನದೊಂದು ಕೊಡ್ರಿ ಇಲ್ಲಿ ಅಂತ ಫೋನ್ ಕಿತ್ಕೋತಾ ಇರ್ತಾಳೆ. ಹಾಗೆ ಏನು ನವೀನ ಅಪ್ಪ ಕಾಣಿಸ್ತಿಲ್ಲ ಅಂತಂದರೆ ನಮಗೇನಕ್ಕೋ ಕಾಲ್ ಮಾಡ್ತಿದ್ಯಾ, ಎಲ್ಲೋ ಹೋಗಿರ್ಬೋದು ಅಂತ ಅಂದಾಗ ನಿಮಗೆ ಮಾಡಿದೆ ಇನ್ಯಾರಿಗೆ ಮಾಡಲಿ, ನನಗೆ ಅಂತ ಇರೋರು ನೀವು ಮಾತ್ರ ಅಂತ ಅಲ್ವಾ ಅಂದಾಗ, ಓ ಮೈ ಗಾಡ್, ಅಪ್ಪ ಎಲ್ಲ ಊರು ತುಂಬ ಸಾಲ ಮಾಡ್ಕೊಂಡಿರ್ಬೋದು, ತೀರ್ಸೋಕ್ಕಾಗದೆ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಸ್ವಲ್ಪ ದಿನ ಆದಮೇಲೆ ಅವರೇ ಬರ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಫೋನ್ ಕಟ್ ಮಾಡಿದರೆ ಇವನಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಂಗೆ ಇನ್ನೊಂದು ಕಡೆ ಪಾರಿಜಾತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಪಾಲಾಕ್ಷ ಎಲ್ಲಿಗೆ ಹೋಗಿರ್ಬೋದು, ನಿಜವಾಗ್ಲೂ ಸಾಲ ತೀರ್ಸೋಕ್ಕಾಗಲ್ಲ ಅಂತ ತಲೆ ಮರೆಸ್ಕೊಂಡು ಏನಾದರೂ ಹೋಗಿದ್ದಾನ ಅಂತ ಅಂದಾಗ, ಆಬ್ವಿಯಸ್ಲಿ ಗ್ರಾನಿ, ಖಂಡಿತ ನಿಮ್ಮ ಮಗ ಸಾಲ ತೀರ್ಸೋಕ್ಕಾಗದಲ್ಲಿ ಹೋಗಿದ್ದಾರೆ, ನೀನು ತಲೆ ಕೆಡಿಸ್ಕೋಬೇಡ, ಖಂಡಿತ ಅವ್ರು ಬರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಬರ್ತಾರೆ, ನೋಡ್ತಾ ಇರು, ನಾನಿವಾಗ ಫೇಸ್ ವಾಶ್ ಮಾಡ್ಕೊಬರ್ಬೇಕು ಅಂತ ಹೋಗ್ತಾ ಇದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಯಾಕೋ ಗೋಲ್ಡಿ ನನ್ನ ಸಮಾಧಾನಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ, ಎತ್ತು ಕರಳು ಅಯ್ಯೋ ಅನಿಸ್ತಿದೆಯಲ್ಲ, ಏನಾಗಿರ್ಬೋದು ಪಾಲಾಕ್ಷನಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾತನ ಮೀಟ್ ಮಾಡೋಕ್ಕೆ ಎಲ್ಲ ಫ್ರೆಂಡ್ಸು ಬಂದಿರ್ತಾರೆ. ಬಂದುಬಿಟ್ಟು ನೋಡಿ ಶಿವನರವರೇ, ನಾಳೆ ಟೆಂಡರ್ ಫೈನಲ್ಲು, ಸೊ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ, ನೀವು ಒಂದ್ಸಲ ಚೆಕ್ ಮಾಡಿ ಅಂತ ತಾತನಿಗೆ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ನನ್ನ ಮೊಮ್ಮಗಳು ನೋಡ್ತಾಳೆ ಅಂದ್ಬಿಟ್ಟು ಜ್ಯೋತಿಕಾ ಒಂದ್ಸಲ ಚೆಕ್ ಮಾಡು ಅಂತ ಅಂದಾಗ, ಅಯ್ಯೋ ತಾತ, ಟೆಂಡರ್ ವಿಷಯ ತಾನೇ, ನಾನು ಆಲ್ರೆಡಿ ಎಲ್ಲ ಚೆಕ್ ಮಾಡಿದ್ದೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂತಿರ್ಬೇಕಾದ್ರೆ ಸಡನ್ನಾಗಿ ಜ್ಯೋತಿಕನಿಗೆ ಕಾಲ್ ಬಂದಾಗ, ಒಂದು 5 ಮಿನಿಟ್ಸ್ ನಾನು ಬರ್ತೀನಿ, ಇಂಪಾರ್ಟೆಂಟ್ ಕಾಲ್ ಬರ್ತಿದೆ ಅಂತ ಅಂದಾಗ, ಮೇಡಮ್ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ರೆ ತನ್ನ ಪಾಡಿಗೆ ತಾನು ಫೋನಲ್ಲಿ ಮಾತಾಡ್ಕೊಂಡು ಜ್ಯೋತಿಕಾ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಎಲ್ಲರಿಗೂ ಕಾಫಿ ತೊಗೊಂಡ್ಬರ್ತಾಳೆ. ಈ ಕಾಫಿನ ಕೊಡ್ತಾ ಇರಬೇಕಾದ್ರೆ ತಾತನಿಗಿರೋ ಆಸಕ್ತಿ ಕಂಪ್ನಿ ಬಗ್ಗೆ ಇವಳಿಗಿಲ್ವಲ್ಲ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾಳೆ ಒಂದು ಗೊತ್ತಾಗ್ತಿಲ್ವಲ್ಲ, ಇಷ್ಟು ಜವಾಬ್ದಾರಿನ ವಹಿಸ್ಕೊಂಡ್ಮೇಲೆ ಇವಳು ಯಾಕೆ ನೆಗ್ಲಿಜೆನ್ಸಿ ಮಾಡ್ತಿದ್ದಾಳೆ, ಏನಾಗಿರ್ಬೋದು ಅಂತ ನೋಡೋಣ ಅಂತ ನಿಧಾನಕ್ಕೆ ಜ್ಯೋತಿಕಾ ಏನು ಮಾತಾಡ್ತಿರ್ಬೋದು ಅಂತ ಕೇಳ್ಕೊಳಕ್ಕೆ ಬರ್ತಾ ಇದ್ರೆ ಜ್ಯೋತಿಕಾ ಯಾರೋ ಜೊತೆ ಏನಕ್ಕೆ ಪದೇ ಪದೇ ಮಾತಾಡ್ತಾ ಇದ್ದೀರಾ, ಏನು ಕಾಲ್ ಮಾಡ್ತಾ ಇದ್ದೀರಾ, ಎಲ್ಲ ಫೈನಲೈಸ್ ಮಾಡಿದ್ದೀರಾ ಅಂತ ಮಾತಾಡ್ತಾ ಇರ್ತಾಳೆ. ಹಾಗೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಹೇಳ್ತಾ ಇರ್ತಾನೆ, ನಾಳೆನೇ ಟೆಂಡರ್ ಅಲ್ವಾ ಮೇಡಮ್, ಅದಕ್ಕೆ ನೆನ್ಪು ಮಾಡಿದೆ ಅಂತ ಅಂದಾಗ, ನನ್ನ ಮೆಮೊರಿ ತುಂಬ ಚೆನ್ನಾಗಿದೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಟೆಂಡರ್ ನಿಮಗೆ ಆಗೋ ರೀತಿ ನಾನು ಮಾಡ್ತೀನಿ, ಆದರೆ 20% ಕಮಿಷನ್ ಏನು ಬರಬೇಕು ಅದನ್ನು ನೀವು ಬರೋ ಹಾಗೆ ಮಾಡಬೇಕು ಅಂತ ಅಂದಾಗ ಆ ಮಾತನ್ನ ಕೇಳಿಕೊಂಡು ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.